ಯಾವ ಪತಿಯನ್ನು ಬಡವನೆಂದು ತಿಳಿದು ಪತ್ನಿ ಬಿಟ್ಟು ಹೋಗಿದ್ದಳೋ ಅವಳೇ ವರ್ಷಗಳ ನಂತರ ಕೆಲಸದಾಕಿಯಾಗಿ ಕೆಲಸ ಮಾಡುತ್ತಿರುವುದು ಕಂಡುಬಂದಿತು. ಆಮೇಲೆ ನಡೆದದ್ದನ್ನ ಯಾರೂ ಊಹಿಸಿರಲಿಲ್ಲ. ಗೆಳೆಯರೇ, ಇದು ಬಿಹಾರದ ಪಾಟ್ನಾ ಜಿಲ್ಲೆಯ ಸತ್ಯ ಘಟನೆ. ಅಲ್ಲಿ ಒಂದು ಚಿಕ್ಕ ಬಾಡಿಗೆ ಕೋಣೆಯಲ್ಲಿ ವಾಸವಿದ್ದ ರವಿ ಎಂಬ ಹುಡುಗ ತನ್ನ ಪರಿಶ್ರಮ ಮತ್ತು ಕನಸುಗಳ ಆಸರೆಯಿಂದ ಜೀವನದೊಂದಿಗೆ ಹೋರಾಡುತ್ತಿದ್ದ. ರವಿ ತುಂಬಾ ಬಡ ಕುಟುಂಬದವನು. ಅವನ ತಂದೆ ಹಳ್ಳಿಯಲ್ಲಿ ದಿನಗೂಲಿ ಕೆಲಸ ಮಾಡುತ್ತಿದ್ದರು ಮತ್ತು ತಾಯಿ ಮನೆ ಕೆಲಸ ನೋಡಿಕೊಳ್ಳುತ್ತಿದ್ದರು. ಮನೆಯಲ್ಲಿ ಒಬ್ಬ ತಂಗಿ ಇದ್ದಳು. ಅವಳ ಓದು ಮತ್ತು ಮದುವೆಯ ಜವಾಬ್ದಾರಿಯು ರವಿಯ ಮೇಲೆಯೇ ಇತ್ತು. ರವಿ ಮನೆಯ ಹಿರಿಯ ಮಗನಾಗಿದ್ದನು. ಆದ್ದರಿಂದ ಬಾಲ್ಯದಿಂದಲೇ ತಾನು ಇತರರಿಗಿಂತ ಹೆಚ್ಚು ಕಷ್ಟಪಡಬೇಕು ಎಂಬುದನ್ನ ಅವನು ಅರ್ಥ ಮಾಡಿಕೊಂಡಿದ್ದನು. ಓದಿನಲ್ಲಿ ಅವನು ತುಂಬಾ ಚುರುಕಾಗಿದ್ದ. ಸರ್ಕಾರಿ ಶಾಲೆಯಲ್ಲಿ ಓದಿ 12ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ಮತ್ತು ಅದರ ಆಧಾರದ ಮೇಲೆ ಅವನಿಗೆ ಪಾಟ್ನಾದ ಒಂದು ದೊಡ್ಡ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿತು. ಕಾಲೇಜು ಅವನಿಗೆ ಕೇವಲ ಓದುವ ಸ್ಥಳವಾಗಿರದೆ ಜೀವನವನ್ನೇ ಬದಲಿಸುವ ಅವಕಾಶವಾಗಿತ್ತು. ಅವನು ಹಳೆಯ ಬಟ್ಟೆಗಳಲ್ಲಿ ಸಾಮಾನ್ಯ ಚಪ್ಪಲಿ ಧರಿಸಿ ಪ್ರತಿದಿನ ಕಾಲೇಜಿಗೆ ಹೋಗ್ತಿದ್ದ. ಆದರೆ ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸವಿತ್ತು. ಅದೇ ಕಾಲೇಜಿನಲ್ಲಿ ಶ್ರೇಯಾ ಎಂಬ ಹುಡುಗಿ ಓದುತ್ತಿದ್ದಳು. ಅವಳು ತುಂಬಾ ಶ್ರೀಮಂತ ಕುಟುಂಬದವಳು. ಐಷಾರಾಮಿ ಕಾರಿನಲ್ಲಿ ಕಾಲೇಜಿಗೆ ಬರುತ್ತಿದ್ದಳು. ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಧರಿಸುತ್ತಿದ್ದಳು ಮತ್ತು ಸ್ನೇಹಿತರ ನಡುವೆ ಯಾವಾಗಲೂ ಚರ್ಚೆಯ ವಿಷಯವಾಗಿದ್ದಳು. ಆರಂಭದಲ್ಲಿ ಅವಳ ಗಮನ ರವಿಯ ಮೇಲೆ ಹೋಯಿತು. ಯಾಕಂದ್ರೆ ಕೆಲವು ಹುಡುಗರು ಯಾವಾಗಲೂ ರವಿಯನ್ನ ನೋಡಿ ತಮಾಷೆ ಮಾಡುತ್ತಿದ್ದರು. ಎಲ್ಲರೂ ಅವನ ಬಟ್ಟೆ ನೋಡಿ ನಗುತ್ತಿದ್ದರು. ಕೆಲವರು ಅವನ ಬೂಟುಗಳನ್ನ ನೋಡಿ ಹಾಸ್ಯ ಮಾಡುತ್ತಿದ್ದರು. ರವಿ ಎಲ್ಲವನ್ನೂ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದ ಮತ್ತು ತನ್ನ ಪುಸ್ತಕಗಳಲ್ಲಿ ಮಗ್ನನಾಗಿರ್ತಿದ್ದ. ಒಂದು ದಿನ ಹದ್ದು ಮೀರಿತು. ಕೆಲವು ಹುಡುಗರು ಅವನ ಬ್ಯಾಗ್ ಎತ್ತಿ ಹೊರಗೆ ಎಸೆದರು. ಆಗ ಶ್ರೇಯಾ ಎಲ್ಲರ ಮುಂದೆ ಆ ಹುಡುಗರನ್ನ ಗದರಿಸಿದಳು. ನಿಮ್ಮಲ್ಲಿ ಸ್ವಂತ ಸಾಮರ್ಥ್ಯವಿಲ್ಲದಿದ್ದರೆ ಇತರರನ್ನ ಕೀಳಾಗಿ ಕಾಣಲು ಪ್ರಯತ್ನಿಸಬೇಡಿ ಎಂದು ಅವಳು ಖಡಕ್ ಧ್ವನಿಯಲ್ಲಿ ಹೇಳಿದಳು. ಇಡೀ ಕ್ಲಾಸ್ನಲ್ಲಿ ಸ್ತಬ್ಧತೆ ಆವರಿಸಿತು. ರವಿ ಮೊದಲ ಬಾರಿಗೆ ಒಬ್ಬ ಶ್ರೀಮಂತ ಹುಡುಗಿ ತನ್ನ ಪರವಾಗಿ ನಿಂತಿರುವುದನ್ನ ನೋಡಿದ್ದನು. ಆ ದಿನದ ನಂತರ ಶ್ರೇಯಾ ಆಗೊಮ್ಮೆ ಈಗೊಮ್ಮೆ ಅವನೊಂದಿಗೆ ಮಾತನಾಡಲಾರಂಭಿಸಿದಳು. ಮೊದಲು ನೋಟ್ಸ್ ನೆಪದಲ್ಲಿ, ನಂತರ ಸಾಮಾನ್ಯ ಸಂಭಾಷಣೆ. ಅವಳಿಗೆ ರವಿಯ ಸರಳತೆ ಇಷ್ಟವಾಗತೊಡಗಿತು. ರವಿ ಕೂಡ ಅವಳ ಒಳ್ಳೆಯತನಕ್ಕೆ ಮಾರು ಹೋಗಿದ್ದ. ಆದರೆ ಅವನು ಯಾವಾಗಲೂ ಅಂತರವನ್ನ ಕಾಯ್ದುಕೊಳ್ಳುತ್ತಿದ್ದ. ಯಾಕಂದ್ರೆ ಅವನಿಗೆ ತನ್ನ ಮತ್ತು ಅವಳ ನಡುವಿನ ವ್ಯತ್ಯಾಸ ತಿಳಿದಿತ್ತು. ಮೆಲ್ಲನೆ ಇಬ್ಬರ ನಡುವಿನ ಸ್ನೇಹ ಗಟ್ಟಿಯಾಯಿತು. ಲೈಬ್ರರಿಯಲ್ಲಿ ಜೊತೆಗೆ ಕೂರುವುದು, ಕ್ಯಾಂಟೀನ್ನಲ್ಲಿ ಚಹಾ ಕುಡಿಯುವುದು, ಕಾಲೇಜಿನ ನಂತರ ಸ್ವಲ್ಪ ಸಮಯ ಮಾತನಾಡುವುದು, ಇದೆಲ್ಲವೂ ಅವರ ದಿನಚರಿಯ ಭಾಗವಾಯಿತು. ಒಂದು ದಿನ ಶ್ರೇಯಾ ಇದ್ದಕ್ಕಿದ್ದಂತೆ ಹೇಳಿದಳು, ನನ್ಗೆ ನೀನು ಇಷ್ಟ ರವಿ. ರವಿ ಬೆಚ್ಚಿ ಬಿದ್ದನು. ಅವನು ತಕ್ಷಣ, ನಾವಿಬ್ರು ಬೇರೆ ಬೇರೆ ಪ್ರಪಂಚದವರು, ಇದು ಸರಿಯಾಗೋದಿಲ್ಲ ಎಂದನು. ಆದರೆ ಶ್ರೇಯಾ ಹಠಮಾರಿಯಾಗಿದ್ದಳು. ಅವಳು ಪ್ರೀತಿಯಲ್ಲಿ ಪ್ರಪಂಚವನ್ನ ನೋಡಬಾರ್ದು ಎಂದು ಸ್ಪಷ್ಟವಾಗಿ ಹೇಳಿದಳು. ಹಲವು ದಿನಗಳ ಯೋಚನೆಯ ನಂತರ ರವಿ ಕೂಡ ತನ್ನ ಮನದ ಮಾತನ್ನ ಒಪ್ಪಿಕೊಂಡನು. ಇಬ್ಬರು ಒಬ್ಬರನ್ನೊಬ್ಬರು ಸತ್ಯವಾಗಿ ಪ್ರೀತಿಸತೊಡಗಿದರು. ಓದು ಮುಗಿದ ನಂತರವೇ ಮದುವೆಯ ಬಗ್ಗೆ ಮಾತನಾಡೋಣ ಅಂತ ಅವರು ನಿರ್ಧರಿಸಿದರು. ಸಮಯ ಕಳೆಯುತ್ತಾ ಹೋಯಿತು. ಪದವಿ ಮುಗಿಯಿತು ಮತ್ತು ರವಿಗೆ ಪಾಟ್ನಾದ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಸಂಬಳ ಅಷ್ಟೇನೂ ಹೆಚ್ಚಿರಲಿಲ್ಲ, ಆದರೆ ಆರಂಭಕ್ಕೆ ಸರಿಯಾಗಿತ್ತು. ಶ್ರೇಯಾ ತುಂಬ ಸಂತೋಷವಾಗಿದ್ದಳು. ಅವಳು ಹೇಳಿದಳು, ಈಗ ನಾನು ಮನೆಯಲ್ಲಿ ಮಾತನಾಡುತ್ತೇನೆ. ಅವಳು ತನ್ನ ತಂದೆಯ ಬಳಿ ತಾನೊಬ್ಬ ಬಡ ಹುಡುಗನನ್ನ ಮದುವೆಯಾಗಲು ಬಯಸುತ್ತೇನೆ ಅಂತ ಹೇಳಿದಾಗ ಮನೆಯಲ್ಲಿ ಚಂಡಮಾರುತವೇ ಎದ್ದಿತು. ಅವಳ ತಂದೆ ಸ್ಪಷ್ಟವಾಗಿ ನಿರಾಕರಿಸಿದರು. ಆದರೆ ಶ್ರೇಯಾ ಕೂಡ ಮದುವೆಯಾದ್ರೆ ಅವನನ್ನೇ ಆಗುವುದು ಅಂತ ಸ್ಪಷ್ಟಪಡಿಸಿದಳು. ಕೊನೆಗೆ ತಂದೆ ಅನಿವಾರ್ಯವಾಗಿ ರವಿಯನ್ನ ಮನೆಗೆ ಕರೆಸಿದರು. ರವಿ ಭರವಸೆಯೊಂದಿಗೆ ಹೋಗಿದ್ದ. ಆದರೆ ಅಲ್ಲಿ ಅವನಿಗೆ ಅವಮಾನವಾಯಿತು. ದುಬಾರಿ ವಸ್ತುಗಳು, ದೊಡ್ಡ ದೊಡ್ಡ ಮಾತುಗಳು ಮತ್ತು ಕುಹಕದ ನುಡಿಗಳು ಇವೆಲ್ಲವೂ ಅವನನ್ನು ಕೀಳಾಗಿ ಕಾಣುವುದಕ್ಕಾಗಿ ಇದ್ದವು. ಈ ಸಂಬಂಧವನ್ನು ಅವರು ಒಪ್ಪುವುದಿಲ್ಲ ಅಂತ ಅವನಿಗೆ ಅರ್ಥವಾಯಿತು. ಅವನು ಏನೂ ಹೇಳದೆ ಅಲ್ಲಿಂದ ಹಿಂತಿರುಗಿದನು. ಅಂದು ರಾತ್ರಿ ಶ್ರೇಯಾಳ ಫೋನ್ ಬಂತು. ಅವಳು ಅಳುತ್ತಿದ್ದಳು. ನಾವು ಓಡಿ ಹೋಗಿ ಮದುವೆ ಆಗೋಣ ಅಂತ ಅವಳು ಹೇಳಿದಳು. ರವಿ ಮೊದಲು ನಿರಾಕರಿಸಿದ, ಆದರೆ ಅವಳ ಹಠ ಮತ್ತು ತನ್ನ ಪ್ರೀತಿಯ ಕಾರಣದಿಂದ ಕೊನೆಗೆ ಒಪ್ಪಿಕೊಂಡನು. ಇಬ್ಬರು ಕೋರ್ಟ್ ಮ್ಯಾರೇಜ್ ಮಾಡಿಕೊಂಡರು ಮತ್ತು ಪಾಟ್ನಾದ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಸಾಮಾನ್ಯ ಜೀವನ, ಕಡಿಮೆ ಹಣ, ಆದರೆ ಜೊತೆಗಿರುವ ಖುಷಿ. ರವಿ ತನ್ನ ಪೂರ್ಣ ಸಂಬಳವನ್ನ ಸಂಸಾರ ನಡೆಸಲು ಮತ್ತು ಪತ್ನಿಯನ್ನ ಸಂತೋಷವಾಗಿಡಲು ಬಳಸುತ್ತಿದ್ದನು. ಅವನು ತನ್ನ ಪೋಷಕರಿಗೂ ಹಣ ಕಳುಹಿಸುತ್ತಿದ್ದ, ಯಾಕಂದ್ರೆ ಕುಟುಂಬ ಈಗಲೂ ಅವನನ್ನೇ ಅವಲಂಬಿಸಿತ್ತು. ಕ್ರಮೇಣ ಶ್ರೇಯಾಳಿಗೆ ತನ್ನ ಹಳೆಯ ಜೀವನದ ನೆನಪಾಗತೊಡಗಿತು. ಅವಳ ಶ್ರೀಮಂತ ಗೆಳತಿಯರು ಭೇಟಿಯಾಗಲು ಬಂದಾಗ ಮನೆಯನ್ನ ನೋಡಿ ವಿಚಿತ್ರವಾಗಿ ಮುಖ ಮಾಡುತ್ತಿದ್ದರು.
ನೀನಿಲ್ಲಿ ಹೇಗೆ ಬದುಕ್ತಿದ್ಯಾ? ಇಷ್ಟು ಚಿಕ್ಕ ಜಾಗ, ಕಾರು ಕೂಡ ಇಲ್ಲ ಎಂಬಂಥ ಮಾತುಗಳು ಅವಳ ಮನಸ್ಸಿಗೆ ಚುಚ್ಚತೊಡಗಿದವು. ರವಿ ಅವಳ ಪ್ರತಿ ಇಚ್ಛೆಯನ್ನ ಪೂರೈಸಲು ಪ್ರಯತ್ನಿಸುತ್ತಿದ್ದ. ಅವನು ಲೋನ್ ಪಡೆದು ಕಾರು ಖರೀದಿಸಿದ. ಆದರೆ ಮನೆಯ ಪರಿಸ್ಥಿತಿ ಮೊದಲೇ ಇಕ್ಕಟ್ಟಾಗಿತ್ತು. ಅವನು ಹಳ್ಳಿಗೆ ಹಣ ಕಳುಹಿಸುವುದನ್ನು ಕಡಿಮೆ ಮಾಡಿದ. ಪೋಷಕರು ಬೇಸರಗೊಂಡರು. ಆದರೆ ಅವನಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಸಮಯ ಕಳೆದಂತೆ ಶ್ರೇಯಾಳ ಬೇಡಿಕೆಗಳು ಹೆಚ್ಚಾದವು. ದೊಡ್ಡ ಮನೆ, ದುಬಾರಿ ವಸ್ತುಗಳು, ಕೆಲಸದಾಕೆ, ಇದೆಲ್ಲವೂ ತಕ್ಷಣವೇ ಸಾಧ್ಯವಿಲ್ಲ ಅಂತ ರವಿ ತಿಳಿ ಹೇಳುತ್ತಿದ್ದ. ಆದರೆ ಈಗ ಅವನ ಮಾತುಗಳಿಗೆ ಯಾವುದೇ ಬೆಲೆ ಇರಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಶ್ರೇಯಾ ಹೇಳಿದಳು, ನನಗೆ ವಿಚ್ಛೇದನ ಬೇಕು. ರವಿ ಸ್ವಲ್ಪ ಸಮಯದವರೆಗೆ ಅವಳನ್ನೇ ನೋಡುತ್ತಾ ನಿಂತನು. ಬಹುಶಃ ಈ ದಿನ ಬಂದೇ ಬರುತ್ತದೆ ಅಂತ ಅವನಿಗೆ ಮೊದಲೇ ಅರಿವಿತ್ತು. ಅವನು ಅತ್ಯಂತ ಶಾಂತ ದನಿಯಲ್ಲಿ ಹೇಳಿದನು, ನಿನಗೆ ಇದೇ ಸರಿ ಅನ್ನಿಸೋದಾದ್ರೆ ಹಾಗೆ ಆಗಲಿ. ಕೆಲವೇ ದಿನಗಳಲ್ಲಿ ಅವಳು ಮನೆ ಬಿಟ್ಟು ಹೋದಳು. ಹಿಂದೆ ಉಳಿದದ್ದು ಒಂದು ಖಾಲಿ ಕೋಣೆ, ಅರ್ಧಕ್ಕೆ ನಿಂತ ಕನಸುಗಳು ಮತ್ತು ಮುರಿದು ಹೋದ ಮನುಷ್ಯ ರವಿ. ರವಿಗೆ ಹಲವು ರಾತ್ರಿ ನಿದ್ದೆ ಬರಲಿಲ್ಲ. ಒಂದೊಮ್ಮೆ ಅಳುತ್ತಿದ್ದ, ಒಮ್ಮೊಮ್ಮೆ ಛಾವಣಿಯನ್ನೇ ನೋಡುತ್ತಾ ಕೂರುತ್ತಿದ್ದ. ಒಂದು ಕ್ಷಣ ಎಲ್ಲವನ್ನು ಕೊನೆಗೊಳಿಸೋಣ ಎಂಬ ಯೋಚನೆಯೂ ಬಂತು. ಆದರೆ ಅವನಿಗೆ ತನ್ನ ಪೋಷಕರು ಮತ್ತು ತಂಗಿಯ ಮುಖ ನೆನಪಾಯಿತು. ಅವನು ನಿರ್ಧರಿಸಿದ, ಇನ್ನು ಮುಂದೆ ತಾನು ಬೇರೆ ಯಾರಿಗಾಗಿಯೂ ಅಲ್ಲ, ಕೇವಲ ತನ್ನ ಕುಟುಂಬಕ್ಕಾಗಿ ಬದುಕಬೇಕು. ಅಂದಿನಿಂದ ಅವನು ತನ್ನನ್ನು ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡನು ಮತ್ತು ಅಂದಿನಿಂದಲೇ ಅವನ ಜೀವನ ಬದಲಾಗಲು ಶುರುವಾಯಿತು. ಆರಂಭವು ಸುಲಭವಾಗಿರಲಿಲ್ಲ. ಹೃದಯ ಒಡೆದ ನೋವು ಪದೇ ಪದೇ ಕಾಡುತ್ತಿತ್ತು. ಆದರೆ ಈಗ ಅವನು ಓಡಿ ಹೋಗುತ್ತಿರಲಿಲ್ಲ. ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಆಫೀಸ್ಗೆ ತಲುಪುವುದು ಮತ್ತು ಎಲ್ಲರಿಗಿಂತ ಕೊನೆಯಲ್ಲಿ ಹೊರಡುವುದು ಅವನ ಅಭ್ಯಾಸವಾಯಿತು. ಮೊದಲು ಯಾವ ಕೆಲಸವನ್ನು ಅವನು ಸಾಮಾನ್ಯ ರೀತಿಯಲ್ಲಿ ಮಾಡುತ್ತಿದ್ದನೋ ಈಗ ಅದನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಲಾರಂಭಿಸಿದನು. ಕಂಪನಿಯ ದೊಡ್ಡ ಅಧಿಕಾರಿಗಳು ಅವನ ಪರಿಶ್ರಮವನ್ನು ಗಮನಿಸತೊಡಗಿದರು. ಮೆಲ್ಲನೆ ಅವನಿಗೆ ಪ್ರಮೋಷನ್ ಸಿಕ್ಕಿತು, ಸಂಬಳ ಹೆಚ್ಚಾಯಿತು, ಜವಾಬ್ದಾರಿಗಳು ಹೆಚ್ಚಾದವು ಮತ್ತು ಆತ್ಮವಿಶ್ವಾಸವೂ ಮರಳಿತು. ಅವನು ಮೊದಲು ತನ್ನ ಹಳ್ಳಿಗೆ ಹಣ ಕಳುಹಿಸಲು ಆರಂಭಿಸಿದನು. ತಂಗಿಯ ಓದು ಮತ್ತೆ ಶುರುವಾಯಿತು ಮತ್ತು ಮನೆಯ ಪರಿಸ್ಥಿತಿ ಸುಧಾರಿಸಿತು. ಕೆಲವು ತಿಂಗಳ ನಂತರ ಅವನು ತಂಗಿಯ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದನು. ಅಂದು ತನ್ನ ಪೋಷಕರ ಕಣ್ಣಲ್ಲಿದ್ದ ಹೆಮ್ಮೆಯನ್ನ ನೋಡಿ ರವಿ ಒಳಗಿನಿಂದ ಬಲಿಷ್ಠನಾದನು. 4 ವರ್ಷಗಳು ಕಳೆದು ಹೋದವು. ಈಗ ರವಿ ಅದೇ ಬಡ ಹುಡುಗನಾಗಿ ಉಳಿದಿರಲಿಲ್ಲ. ಅವನು ಪಾಟ್ನಾದ ಒಂದು ದೊಡ್ಡ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದನು. ಉತ್ತಮ ಬಟ್ಟೆಗಳು, ಸ್ವಂತ ಕಾರು, ನಗರದಲ್ಲಿ ಫ್ಲ್ಯಾಟ್ ಎಲ್ಲವೂ ಅವನ ಬಳಿ ಇತ್ತು. ಆದರೆ ಒಂದು ವಿಷಯ ಮಾತ್ರ ಇರಲಿಲ್ಲ, ಅದು ವೈಯಕ್ತಿಕ ಸಂತೋಷ. ಅವನು ನಗುತ್ತಿದ್ದನು ನಿಜ, ಆದರೆ ಮನಸ್ಸಿನಿಂದಲ್ಲ. ಮದುವೆಯ ವಿಷಯ ಕೇಳಿದೊಡನೆ ಮಾತನ್ನೇ ಬದಲಿಸುತ್ತಿದ್ದನು. ಆಫೀಸ್ನಲ್ಲಿ ಎಲ್ಲರೂ ಅವನಿಗೆ ಗೌರವ ನೀಡುತ್ತಿದ್ದರು. ಅವನು ಕಟ್ಟುನಿಟ್ಟಾಗಿಯೂ ಇದ್ದನು ಮತ್ತು ನ್ಯಾಯಪ್ರಿಯನೂ ಆಗಿದ್ದನು. ಶ್ರಮ ಪಡುವವರನ್ನ ಮುಂದೆ ತರುತ್ತಿದ್ದ ಮತ್ತು ಕೆಲಸಗಳ್ಳತನ ಮಾಡುವವರಿಗೆ ನೇರವಾಗಿ ಎಚ್ಚರಿಕೆ ನೀಡುತ್ತಿದ್ದನು. ಅದೇ ಆಫೀಸ್ನಲ್ಲಿ ಸುರೇಶ್ ಎಂಬ ಉದ್ಯೋಗಿ ಇದ್ದನು. ಅವನು ತುಂಬಾ ಪರಿಶ್ರಮಿ ಮತ್ತು ಮುಗ್ಧ ಮನುಷ್ಯ. ಹೆಚ್ಚಾಗಿ ಓವರ್ ಟೈಮ್ ಮಾಡುತ್ತಿದ್ದ ಮತ್ತು ಎಂದು ದೂರು ನೀಡುತ್ತಿರಲಿಲ್ಲ. ಒಂದು ದಿನ ಊಟದ ಸಮಯದಲ್ಲಿ ಸುರೇಶ್ ಹಿಂಜರಿಯುತ್ತಾ ರವಿಯ ಕ್ಯಾಬಿನ್ಗೆ ಬಂದನು. ಸರ್, ತಪ್ಪು ತಿಳಿಯದಿದ್ರೆ ಇಂದು ಸಂಜೆ ನಮ್ಮ ಮನೆಯಲ್ಲಿ ಊಟ ಮಾಡಿ ಎಂದು ಮೆಲ್ಲನೆ ಹೇಳಿದನು. ನನ್ನ ಪತ್ನಿ ವಿಶೇಷವಾಗಿ ಹೇಳಿದ್ದಾರೆ, ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ. ರವಿ ಮೊದಲು ನಿರಾಕರಿಸಲು ಬಯಸಿದ್ದನು. ಅವನು ಆಫೀಸ್ ಸಹೋದ್ಯೋಗಿಗಳ ಮನೆಗೆ ಹೋಗೋದು ಕಡಿಮೆ ಇತ್ತು. ಆದರೆ ಸುರೇಶನ ಪ್ರಾಮಾಣಿಕತೆಯನ್ನ ನೋಡಿ ನಗು ನಗುತ್ತಾ ಹೇಳಿದನು, ಸರಿ, ಇಂದು ಬರುತ್ತೇನೆ. ಸಂಜೆ ಆಫೀಸ್ ಮುಗಿದ ನಂತರ ಸುರೇಶ್ ಅವನನ್ನು ತನ್ನ ಮನೆಗೆ ಕರೆದೊಯ್ದನು. ನಗರದ ಒಂದು ಸಾಮಾನ್ಯ ಮೊಹಲ್ಲಾದಲ್ಲಿ ಸಣ್ಣದಾದ ಮನೆ ಇತ್ತು. ಆದರೆ ಅದು ಸ್ವಚ್ಛ ಮತ್ತು ವ್ಯವಸ್ಥಿತವಾಗಿತ್ತು. ಬಾಗಿಲು ತೆರೆಯುತ್ತಿದ್ದಂತೆಯೇ ಸುರೇಶ್ನ ಪತ್ನಿ ನಮಸ್ಕರಿಸಿ ಒಳಗೆ ಬರುವಂತೆ ವಿನಂತಿಸಿದಳು. ರವಿ ಒಳಗೆ ಕಾಲಿಡುತ್ತಿದ್ದಂತೆಯೇ ಅವನ ನೋಟ ಇದ್ದಕ್ಕಿದ್ದಂತೆ ಅಡುಗೆ ಮನೆಯತ್ತ ಹೋಯಿತು ಮತ್ತು ಅವನು ಅಲ್ಲೇ ಸ್ತಬ್ಧನಾಗಿ ನಿಂತು ಬಿಟ್ಟನು. ಅಲ್ಲಿ ಒಬ್ಬ ಮಹಿಳೆ ಕೆಲಸ ಮಾಡುತ್ತಿದ್ದಳು. ಸಾಧಾರಣ ಸೀರೆ, ಕಟ್ಟಿದ ಕೂದಲು, ಕೈಯಲ್ಲಿ ಪೊರಕೆ ಮತ್ತು ಒರೆಸುವ ಬಟ್ಟೆಯ ಕೋಲು. ಅವಳು ಕೂಡ ತಿರುಗಿ ನೋಡಿದಳು. ಇಬ್ಬರ ಕಣ್ಣುಗಳು ಸಂಧಿಸಿದಾಗ ಸಮಯವೇ ನಿಂತು ಹೋದಂತಾಯಿತು. ಅವಳು ಶ್ರೇಯಾ ಆಗಿದ್ದಳು. 4 ವರ್ಷಗಳ ಹಿಂದೆ ಐಷಾರಾಮಿ ಕಾರುಗಳಲ್ಲಿ ತಿರುಗುತ್ತಿದ್ದ ಹುಡುಗಿ ಇಂದು ಅದೇ ಮನೆಯಲ್ಲಿ ಕೆಲಸದಾಕಿಯಾಗಿ ಕೆಲಸ ಮಾಡುತ್ತಿದ್ದಳು. ರವಿಯ ಮುಖದ ಬಣ್ಣ ಬದಲಾಯಿತು. ಹೃದಯದ ಬಡಿತ ಜೋರಾಯಿತು. ತಾನು ನೋಡುತ್ತಿರುವುದು ನಿಜವೇ ಎಂದು ಅವನಿಗೆ ನಂಬಲಾಗುತ್ತಿರಲಿಲ್ಲ. ಶ್ರೇಯಾ ಕೂಡ ಕಲ್ಲಿನಂತೆ ನಿಂತು ಬಿಟ್ಟಳು. ಅವಳ ಕಣ್ಣುಗಳಲ್ಲಿ ನಾಚಿಕೆ, ಭಯ ಮತ್ತು ಪಶ್ಚಾತ್ತಾಪ ಎಲ್ಲವೂ ಒಟ್ಟಿಗೆ ಕಾಣಿಸುತ್ತಿದ್ದವು. ಆದರೆ ಮರುಕ್ಷಣವೇ ಸುರೇಶ್ನ ಧ್ವನಿ ಕೇಳಿಸಿತು, ಸರ್, ಬನ್ನಿ ಕುಳಿತುಕೊಳ್ಳಿ. ರವಿ ಒಮ್ಮೆಲೆ ಎಚ್ಚರಗೊಂಡವನಂತೆ ಸುಮ್ಮನೆ ಸೋಫಾದ ಮೇಲೆ ಕುಳಿತುಕೊಂಡನು. ಅವನು ಯಾವುದೇ ಪ್ರಶ್ನೆ ಕೇಳಲಿಲ್ಲ, ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಕೇವಲ ಸಾಮಾನ್ಯನಾಗಿರಲು ಪ್ರಯತ್ನಿಸಿದನು.
ಊಟ ಬಡಿಸಲಾಯಿತು. ಸುರೇಶ್ ಮತ್ತು ಅವನ ಪತ್ನಿ ಅವನೊಂದಿಗೆ ಮಾತನಾಡುತ್ತಿದ್ದರು. ಆಫೀಸ್, ಕೆಲಸ, ನಗರದ ಬಗ್ಗೆ. ಆದರೆ ರವಿಗೆ ಅದು ಅರ್ಧದಷ್ಟು ಮಾತ್ರ ಕೇಳಿಸ್ತಿತ್ತು. ಅವನ ನೋಟ ಪದೇ ಪದೇ ಅಡುಗೆ ಮನೆಯತ್ತ ಹೋಗುತ್ತಿತ್ತು. ಅಲ್ಲಿ ಶ್ರೇಯಾ ಮೌನವಾಗಿ ಕೆಲಸ ಮಾಡುತ್ತಿದ್ದಳು. ಶ್ರೇಯಾ ಕೂಡ ಒಮ್ಮೆಯೂ ತಲೆ ಎತ್ತಿ ಅವನ ಕಡೆ ನೋಡಲಿಲ್ಲ. ಊಟ ಮುಗಿಯಿತು. ರವಿ ಧನ್ಯವಾದ ಹೇಳಿ ಹೊರಗೆ ಹೋಗಲು ಎದ್ದನು. ಸುರೇಶ್ ಅವನನ್ನು ಬಾಗಿಲಿನವರೆಗೆ ಬಿಡಲು ಬಂದನು. ತದನಂತರ ಹಿಂದಿನಿಂದ ವೇಗವಾದ ಹೆಜ್ಜೆಗಳ ಸದ್ದು ಕೇಳಿಸಿತು. ರವಿ, ಒಂದಿಮ್ಷ. ಯಾರೋ ಒಬ್ಬರು ಸಣ್ಣ ಹಾಗೂ ನಡುಗುವ ದನಿಯಲ್ಲಿ ಕರೆದರು. ರವಿ ನಿಂತು ಬಿಟ್ಟನು. ಅವನು ಹಿಂದೆ ತಿರುಗಿ ನೋಡಿದನು. ಶ್ರೇಯಾ ಅವನ ಮುಂದೆ ನಿಂತಿದ್ದಳು. ಕಣ್ಣುಗಳಲ್ಲಿ ನೀರಿತ್ತು, ತುಟಿಗಳು ನಡುಗುತ್ತಿದ್ದವು. ಸುರೇಶ್ ಮತ್ತು ಅವನ ಪತ್ನಿ ಇಬ್ಬರು ದಂಗಾದರು. ಅರೆ, ನೀನು ಸರ್ ಅವರನ್ನ ಹೆಸರಿಡಿದು ಹೇಗೆ ಕರೆಯುತ್ತಿದ್ಯಾ ಎಂದು ಸುರೇಶ್ನ ಪತ್ನಿ ಗದರಿಸಿದಳು. ನಿನ್ಗೆ ಗೊತ್ತಾ ಇವರು ಎಷ್ಟು ದೊಡ್ಡ ಅಧಿಕಾರಿ ಅಂತ? ಆದರೆ ರವಿ ಕೈ ಎತ್ತಿ ಅವರನ್ನ ಸುಮ್ಮನಿರಿಸಿದನು. ಅವನು ಶಾಂತ ದನಿಯಲ್ಲಿ ಹೇಳಿದನು, ಪರವಾಗಿಲ್ಲ, ನನಗೂ ಇವಳ ಜೊತೆ ಮಾತನಾಡಬೇಕಿದೆ. ಸುರೇಶ್ ಮತ್ತು ಅವನ ಪತ್ನಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವರಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ರವಿ ಹೊರಗೆ ನಡೆದನು ಮತ್ತು ಶ್ರೇಯಾ ಕೂಡ ಅವನ ಹಿಂದೆ ಹೋದಳು. ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಪಾರ್ಕ್ ಇತ್ತು. ರಾತ್ರಿಯಾಗಿತ್ತು ಮತ್ತು ಅಲ್ಲಿ ಹೆಚ್ಚು ಜನರಿರಲಿಲ್ಲ. ಇಬ್ಬರು ಸ್ವಲ್ಪ ಸಮಯದವರೆಗೆ ಮೌನವಾಗಿ ನಡೆಯುತ್ತಿದ್ದರು. ಗಾಳಿಯಲ್ಲಿ ಒಂದು ರೀತಿಯ ಭಾರವಾದ ನಿಶ್ಶಬ್ದವಿತ್ತು. ಕೊನೆಗೆ ಶ್ರೇಯಾ ನಿಂತಳು. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವಳು ಮೆಲ್ಲನೆ ಹೇಳಿದಳು, ನಾನ್ ನಿಮ್ಮಲ್ಲಿ ಕ್ಷಮೆ ಕೇಳಬೇಕಿದೆ. ಶ್ರೇಯಾಳ ಧ್ವನಿ ಎಷ್ಟು ಕ್ಷೀಣವಾಗಿತ್ತೆಂದರೆ ಪ್ರತಿಯೊಂದು ಶಬ್ದವು ಅವಳ ಗಂಟಲಲ್ಲಿ ಸಿಲುಕಿ ಹೊರ ಬರುತ್ತಿರುವಂತಿತ್ತು. ರವಿ ಕೆಲವು ಕ್ಷಣಗಳ ಕಾಲ ಅವಳನ್ನೇ ನೋಡುತ್ತಿದ್ದನು. 4 ವರ್ಷಗಳ ಹಿಂದೆ ಇದೇ ಹುಡುಗಿ ಆತ್ಮವಿಶ್ವಾಸದಿಂದ ತುಂಬಿರುತ್ತಿದ್ದಳು. ಕಣ್ಣುಗಳಲ್ಲಿ ಅಹಂಕಾರ ಮತ್ತು ಕನಸುಗಳೆರಡೂ ಇರುತ್ತಿದ್ದವು. ಆದರೆ ಇಂದು ತನ್ನ ಮುಂದೆ ನಿಂತಿರುವ ಈ ಮಹಿಳೆ ಸಂಪೂರ್ಣವಾಗಿ ಭಿನ್ನವಾಗಿದ್ದಳು. ಮುರಿದು ಹೋದ, ದಣಿದ ಮತ್ತು ನಾಚಿಕೆಯಿಂದ ಕುಗ್ಗಿದ ಮಹಿಳೆ. ರವಿ ಶಾಂತ ದನಿಯಲ್ಲಿ ಕೇಳಿದನು, ಯಾವ ವಿಷಯಕ್ಕಾಗಿ ಕ್ಷಮೆ? ಶ್ರೇಯಾ ತಲೆ ತಗ್ಗಿಸಿದಳು. ಪ್ರತಿಯೊಂದು ವಿಷಯಕ್ಕೂ. ನಿನ್ನನ್ನು ಬಿಟ್ಟು ಹೋಗಿದ್ದಕ್ಕೆ, ನಿನ್ನ ಹೃದಯ ಒಡೆದಿದ್ದಕ್ಕೆ, ನಿನ್ನ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳದಿದ್ದಕ್ಕೆ ಹೇಳುತ್ತಾ ಅವಳ ಧ್ವನಿ ಗದ್ಗದಿತವಾಯಿತು. ಕೆಲವು ಸೆಕೆಂಡುಗಳ ಕಾಲ ಅವಳ ಅಳುವಿನ ಸದ್ದು ಮಾತ್ರ ಕೇಳಿಸ್ತಿತ್ತು. ರವಿಯ ಮನಸ್ಸಿನಲ್ಲಿ ಹಳೆಯ ದಿನಗಳು ಸುಳಿದಾಡಿದವು. ಮದುವೆಯ ನಂತರದ ಆ ಪುಟ್ಟ ಮನೆ, ಅವಳ ನಗು, ನಂತರ ಮೆಲ್ಲನೆ ಬದಲಾದ ಅವಳ ನಡವಳಿಕೆ ಮತ್ತು ಕೊನೆಗೆ ಅವಳು ವಿಚ್ಛೇದನ ಕೇಳಿದ ಆ ದಿನ. ಅವನು ದೀರ್ಘವಾದ ಉಸಿರು ತೆಗೆದುಕೊಂಡನು. ಆ ನೆನಪುಗಳನ್ನು ಒಳಗೆ ಹೂತು ಹಾಕಲು ಬಯಸಿದವನಂತೆ. ಸರಿ, ಅವನು ತುಂಬ ಸಾಮಾನ್ಯ ಧ್ವನಿಯಲ್ಲಿ ಹೇಳಿದನು, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಶ್ರೇಯಾ ಬೆಚ್ಚಿ ಬಿದ್ದವಳಂತೆ ಅವನ ಕಡೆ ನೋಡಿದಳು. ಬಹುಶಃ ಉತ್ತರ ಇಷ್ಟು ಬೇಗ ಸಿಗುತ್ತದೆ ಅಂತ ಅವಳು ನಿರೀಕ್ಷಿಸಿರಲಿಲ್ಲ. ನಿಜವಾಗಿಯೂ ಎಂಬ ಮಾತು ಅವಳ ಬಾಯಿಂದ ಹೊರಬಂತು. ಹೌದು, ರವಿ ಹೇಳಿದನು. ಯಾಕಂದ್ರೆ ಈಗ ಆ ಮಾತಿಗೆ ಯಾವುದೇ ಅರ್ಥವಿಲ್ಲ. ಈ ಮಾತುಗಳು ನೇರವಾಗಿದ್ದವು. ಯಾವುದೇ ಸಿಟ್ಟಿರಲಿಲ್ಲ. ಆದರೆ ಅವುಗಳ ನಡುವಿನ ಅಂತರ ಸ್ಪಷ್ಟವಾಗಿತ್ತು. ರವಿ ತಿರುಗಿ ಹೋಗಲಾರಂಭಿಸಿದನು. ಆದರೆ ಅವನ ಹೆಜ್ಜೆಗಳು ತಾನಾಗಿಯೇ ನಿಂತವು. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡುತ್ತಿತ್ತು. ಅವನು ಹಿಂದೆ ತಿರುಗಿ ಕೇಳಿದನು, ನೀನಿಲ್ಲಿ ಈ ಸ್ಥಿತಿಯಲ್ಲಿ ಹೇಗೆ? ಶ್ರೇಯಾಳ ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿತು. ಅವಳು ಹತ್ತಿರದ ಬೆಂಚ್ ಮೇಲೆ ಕುಳಿತುಕೊಂಡಳು. ಈಗ ಅವಳಿಗೆ ನಿಂತುಕೊಳ್ಳುವ ಶಕ್ತಿಯು ಉಳಿದಿಲ್ಲದಂತಿತ್ತು. ಎಲ್ಲವೂ ಮುಗಿದು ಹೋಯಿತು. ಅವಳು ಮೆಲ್ಲನೆ ಹೇಳಿದಳು. ರವಿ ಸುಮ್ಮನೆ ನಿಂತಿದ್ದನು. ಅವಳು ಹೇಳುವುದನ್ನ ಕೇಳಲು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ತಿಳಿದುಕೊಳ್ಳುವುದು ಅಗತ್ಯವೆನಿಸಿತು. ಶ್ರೇಯಾ ಹೇಳಲು ಪ್ರಾರಂಭಿಸಿದಳು. ನಾನು ನಿನ್ನನ್ನು ಬಿಟ್ಟು ಮನೆಗೆ ಹೋದಾಗ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಿದ್ರು. ಯಾರಾದರೂ ಒಳ್ಳೆ ಹುಡುಗನನ್ನು ನೋಡಿ ನನಗೆ ಮದುವೆ ಮಾಡೋದಾಗಿ ಹೇಳಿದರು. ಅವಳು ಸ್ವಲ್ಪ ಹೊತ್ತು ಸುಮ್ಮನಾದಳು. ನಂತರ ಹೇಳಿದಳು, ಆದರೆ ನಾನು ಸಿದ್ಧವಿರಲಿಲ್ಲ. ತಪ್ಪು ನನ್ನದು ಅಂತ ನನಗೆ ತಿಳಿದಿತ್ತು. ಆದ್ದರಿಂದ ಇನ್ನೊಬ್ಬರ ಜೀವನ ಹಾಳು ಮಾಡಲು ನಾನು ಬಯಸಲಿಲ್ಲ. ಮೆಲ್ಲನೆ ಮನೆಯ ವಾತಾವರಣ ಬದಲಾಗತೊಡಗಿತ್ತು. ಅಪ್ಪ ಅಸಮಾಧಾನಗೊಳ್ಳುತ್ತಿದ್ರು. ಅಣ್ಣ ಅತ್ತಿಗೆ ಚುಚ್ಚು ಮಾತುಗಳನ್ನಾಡ್ತಿದ್ರು. ನಾನವರಿಗೆ ಹೊರೆಯಾಗಿದ್ದೇನೆ ಅಂತ ಅವರಿಗೆ ಅನ್ನಿಸ್ತಿತ್ತು. ರವಿಯ ಮುಖ ಬಿಗಿಯಾಯಿತು. ಆದರೆ ಅವನು ಏನೂ ಮಾತನಾಡಲಿಲ್ಲ. 3 ವರ್ಷಗಳ ನಂತರ ಅಪ್ಪನ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿತು ಮತ್ತು ಅವರು ತೀರಿಕೊಂಡರು ಎಂದಳು ಶ್ರೇಯಾ. ಅವರ ನಂತರ ಮನೆಯ ಸಂಪೂರ್ಣ ಜವಾಬ್ದಾರಿ ಅಣ್ಣನ ಕೈ ಸೇರಿತು. ಅವಳು ಕಣ್ಣೀರು ಒರೆಸಿಕೊಂಡಳು. ಅತ್ತಿಗೆಗೆ ನನ್ನನ್ನು ಕಂಡ್ರೆ ಇಷ್ಟವಿರಲಿಲ್ಲ. ವಿಚ್ಛೇದನ ಪಡೆದ ತಂಗಿ ಮನೆಯಲ್ಲಿದ್ದರೆ ಕೆಟ್ಟ ಹೆಸರು ಬರುತ್ತದೆ ಅಂತ ಹೇಳ್ತಿದ್ರು. ಅಮ್ಮ ಕೂಡ ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ರವಿಯ ಕೈಗಳು ಅರಿಯದೆಯೇ ಮುಷ್ಟಿಯಾದವು. ಶ್ರೇಯಾ ಹೇಳಿದಳು, ಒಂದು ದಿನ ಅವರು ಸ್ಪಷ್ಟವಾಗಿ ಹೇಳಿದರು, ಮದುವೆಯಾಗು ಇಲ್ಲವೇ ಮನೆ ಬಿಟ್ಟು ಹೋಗು ಅಂತ. ನಾನು ಮದುವೆಗೆ ಒಪ್ಪಲಿಲ್ಲ. ಯಾಕಂದರೆ ಈಗ ಯಾವುದೇ ಸಂಬಂಧದ ಮೇಲೆ ನನಗೆ ನಂಬಿಕೆ ಉಳಿದಿರಲಿಲ್ಲ. ಅವಳ ಧ್ವನಿ ಒಡೆಯಿತು. ಅಂದು ರಾತ್ರಿ ನನ್ನನ್ನು ನಿಜವಾಗಿಯೂ ಮನೆಯಿಂದ ಹೊರಹಾಕಲಾಯಿತು. ಪಾರ್ಕ್ನಲ್ಲಿ ಸ್ವಲ್ಪ ಹೊತ್ತು ಮೌನ ಆವರಿಸಿತು. ನನ್ನ ಬಳಿ ಹಣವೂ ಇರಲಿಲ್ಲ, ಇರಲು ಜಾಗವೂ ಇರಲಿಲ್ಲ.
ಎಂದು ಅವಳು ಹೇಳಿದಳು. 2 ದಿನ ರೈಲ್ವೆ ಸ್ಟೇಷನ್ನಲ್ಲಿ ಕಳೆದೆ. ನಂತರ ಬದುಕೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಎನಿಸಿತು. ರವಿ ಮೊದಲ ಬಾರಿಗೆ ಅವಳನ್ನ ಗಮನವಿಟ್ಟು ನೋಡಿದನು. ಅವಳ ಮುಖದಲ್ಲಿ ನೋವಿನ ಗೆರೆಗಳು ಸ್ಪಷ್ಟವಾಗಿದ್ದವು. ನಾನು ರೈಲ್ವೆ ಟ್ರ್ಯಾಕ್ ಹತ್ತಿರ ಹೋಗಿದ್ದೆ ಎಂದು ಅವಳು ಅತ್ಯಂತ ಮೆಲ್ಲನೆ ಹೇಳಿದಳು. ರವಿಯ ಹೃದಯ ಜೋರಾಗಿ ಬಡಿಯತೊಡಗಿತು. ಆಗ ಒಬ್ಬ ಮಹಿಳೆ ನನ್ನನ್ನು ಹಿಡಿದುಕೊಂಡ್ರು. ಅವರು ಹತ್ತಿರದ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಅವಳು ಹೇಳಿದಳು, ಸಾಯೋದ್ರಿಂದ ಏನೂ ಬದಲಾಗೋದಿಲ್ಲ, ಬದುಕೋದನ್ನು ಕಲಿ. ಶ್ರೇಯಾ ಮುಂದುವರಿಸಿದಳು. ಅದೇ ಮಹಿಳೆ ನನ್ನನ್ನು ತನ್ನ ಜೊತೆ ಇರಿಸಿಕೊಂಡು ಮನೆಗೆಲಸವನ್ನ ಕಲಿಸಿದ್ಲು. ಅವಳು ಒಂದು ಕಹಿ ನಗೆ ನಕ್ಕಳು. ಯಾರಿಗೆ ಎಂದೂ ಕಸಪೊರಕೆ ಹಿಡಿಯಲು ಬರುತ್ತಿರಲಿಲ್ಲವೋ ಅವಳೇ ಇಂದು ಜನರ ಮನೆಗಳನ್ನ ಸ್ವಚ್ಛಗೊಳಿಸುತ್ತಿದ್ದಾಳೆ. ರವಿಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವನ ಮನಸ್ಸಿನಲ್ಲಿ ನೋವು, ಕೋಪ, ದಯೆ ಎಲ್ಲವೂ ಮಿಶ್ರಿತವಾದ ವಿಚಿತ್ರ ಭಾವನೆ ಇತ್ತು. ಇಂದು ನಿಮ್ಮನ್ನು ನೋಡಿದಾಗ ಭಗವಂತ ನನಗೆ ಒಂದು ಅವಕಾಶ ನೀಡಿದ್ದಾನೆ ಎನ್ನಿಸಿತು ಎಂದು ಶ್ರೇಯಾ ಹೇಳಿದಳು. ಕೇವಲ ನಿಮ್ಮಲ್ಲಿ ಕ್ಷಮೆ ಕೇಳಬೇಕಿತ್ತು. ಇದರಿಂದ ಕನಿಷ್ಠ ಪಕ್ಷ ನನ್ನ ಅಪರಾಧ ಪ್ರಜ್ಞೆಯಾದರೂ ದೂರವಾಗಲಿ ಎಂದು ಅವಳು ಎದ್ದು ನಿಂತು ಕೈ ಮುಗಿದಳು. ಈಗ ನೀವು ಹೋಗಿ, ನಾನು ನಿಮಗೆ ತುಂಬ ತೊಂದರೆ ಕೊಟ್ಟೆ. ರವಿ ಅಲ್ಲೇ ನಿಂತಿದ್ದನು. ಅವನು ಹೋಗಲು ಬಯಸಿದ್ದ, ಆದರೆ ಕಾಲುಗಳು ನೆಲದಲ್ಲಿ ಹೂತು ಹೋದಂತಿದ್ದವು. ಕೆಲವು ಕ್ಷಣಗಳ ನಂತರ ಅವನು ಮೆಲ್ಲನೆ ಕೇಳಿದನು, ಈಗ ಮುಂದೆ ಏನ್ ಮಾಡ್ತೀಯ? ಶ್ರೇಯಾ ಒಂದು ಸಣ್ಣ ನಗು ಬೀರಿದಳು. ಅದು ನಗುವಿಗಿಂತ ಹೆಚ್ಚಾಗಿ ಆಯಾಸದಂತೆ ಇತ್ತು. ಇಲ್ಲಿಯವರೆಗೆ ಹೇಗೆ ಬದುಕಿದ್ದೇನೋ ಹಾಗೆ ಬದುಕುತ್ತೇನೆ. ರವಿ ಅವಳ ಕಣ್ಣುಗಳನ್ನು ನೋಡಿದನು. ಅಲ್ಲಿ ಯಾವುದೇ ನಿರೀಕ್ಷೆ ಇರಲಿಲ್ಲ, ಕೇವಲ ಸ್ವೀಕಾರವಿತ್ತು. ಗಾಳಿ ವೇಗವಾಗಿ ಬೀಸತೊಡಗಿತು. ಮರಗಳ ಎಲೆಗಳು ಮರ್ಮರಿಸಿದವು. ರಾತ್ರಿ ಮತ್ತಷ್ಟು ಗಾಢವಾಯಿತು. ರವಿಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಪದೇ ಪದೇ ಬರುತ್ತಿತ್ತು. ಇವಳನ್ನ ಹೀಗೆ ಬಿಟ್ಟು ಹೋಗೋದು ಸರಿನಾ? ಅವನು ಅವಳ ಕಡೆಗೆ ಒಂದು ಹೆಜ್ಜೆ ಇಟ್ಟನು ಮತ್ತು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಕೇಳಿದನು, ನಿನ್ಗೆ ನಿಜವಾಗಿಯೂ ನಿನ್ನ ತಪ್ಪಿನ ಅರಿವಾಗಿದ್ದರೆ ನೀನು ಮತ್ತೆ ನನ್ನ ಜೊತೆ ಬರಲು ಬಯಸ್ತೀಯಾ? ಇದನ್ನು ಕೇಳಿದೊಡನೆ ಶ್ರೇಯಾ ಕಲ್ಲಿನಂತಾದಳು. ತಾನು ಸರಿಯಾಗಿ ಕೇಳಿಸಿಕೊಂಡಿದ್ದೇನೆಯೇ ಎಂಬಂತೆ ಅವಳು ತಲೆ ಎತ್ತಿ ರವಿಯ ಕಡೆ ನೋಡಿದಳು. ಅವಳ ಕಣ್ಣುಗಳು ಅರಳಿದವು, ತುಟಿಗಳು ನಡುಗತೊಡಗಿದವು, ಆದರೆ ಧ್ವನಿ ಹೊರಬರಲಿಲ್ಲ. ನೀವು ತಮಾಷೆ ಮಾಡುತ್ತಿಲ್ಲ ತಾನೆ ಎಂದು ಅವಳು ಹೆದರುತ್ತಾ ಕೇಳಿದಳು. ರವಿ ಶಾಂತವಾಗಿ ಆದರೆ ದೃಢವಾಗಿ ಹೇಳಿದನು, ನಾನು ತಮಾಷೆ ಮಾಡೋದಿಲ್ಲ. ಕೆಲವು ಕ್ಷಣಗಳ ಕಾಲ ಶ್ರೇಯಾ ಅವನನ್ನೇ ನೋಡುತ್ತಿದ್ದಳು. ನಂತರ ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿತು. ಅವಳು ಇದ್ದಕ್ಕಿದ್ದಂತೆ ನೆಲದ ಮೇಲೆ ಕುಳಿತು 2 ಕೈಗಳಿಂದ ಮುಖ ಮುಚ್ಚಿಕೊಂಡಳು. ಇದು ಸಂತೋಷದ ಅಳುವಾಗಿರಲಿಲ್ಲ, ಬದಲಾಗಿ ವರ್ಷಗಳಿಂದ ಹತ್ತಿಕ್ಕಿದ ನೋವು ಹೊರಬರುತ್ತಿತ್ತು. ನಾನಿದಕ್ಕೆ ಅರ್ಹಳಲ್ಲ ಎಂದು ಅವಳು ಅಳುತ್ತಾ ಹೇಳಿದಳು. ನಾನು ನಿಮ್ಮ ಜೊತೆ ತುಂಬ ತಪ್ಪು ಮಾಡಿದೆ. ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟೆ. ನಿಮ್ಮ ಪರಿಶ್ರಮ, ನಿಮ್ಮ ಪ್ರೀತಿ ಎಲ್ಲವನ್ನೂ ತಿರಸ್ಕರಿಸಿದೆ. ರವಿ ಮೆಲ್ಲನೆ ಹೇಳಿದನು, ತಪ್ಪು ನಿನ್ನಿಂದಾಯಿತು ನಿಜ, ಆದರೆ ಶಿಕ್ಷೆಯೂ ನಿನಗೆ ಸಿಕ್ಕಿದೆ. ಶ್ರೇಯಾ ತಲೆ ಅಲ್ಲಾಡಿಸಿದಳು. ಆದರೆ ನಾನು ಮತ್ತೆ ಅದೇ ತಪ್ಪನ್ನು ಮಾಡಲು ಬಯಸೋದಿಲ್ಲ. ಒಂದು ವೇಳೆ ನಾನು ಮತ್ತೆ ನಿಮಗೆ ನೋವು ಕೊಟ್ಟರೆ? ಈಗ ನೀನು ಮೊದಲಿನ ಶ್ರೇಯಾ ಅಲ್ಲ, ರವಿ ಹೇಳಿದನು. ಮತ್ತು ನಾನು ಕೂಡ ಮೊದಲಿನ ರವಿ ಅಲ್ಲ. ಸ್ವಲ್ಪ ಸಮಯ ಇಬ್ಬರೂ ಮೌನವಾಗಿದ್ದರು. ಗಾಳಿಯಲ್ಲಿ ಸಣ್ಣದಾದ ತಂಪಿತ್ತು, ಆದರೆ ಆ ಮೌನದಲ್ಲಿ ಒಂದು ಹೊಸ ಆರಂಭದ ಸದ್ದು ಇತ್ತು. ರವಿ ಮುಂದುವರಿಸಿ ಹೇಳಿದನು, ನಾನು ನಿನ್ನನ್ನು ವಾಪಸ್ ಕರೆದುಕೊಂಡು ಹೋಗುತ್ತಿರೋದು ನಾನು ಒಬ್ಬಂಟಿಯಾಗಿದ್ದೇನೆ ಎಂದಲ್ಲ. ಬದಲಾಗಿ ಸಂಬಂಧಗಳು ಅಂದ್ರೇನು ಎಂಬುದು ನಿನಗೆ ಈಗ ಅರ್ಥವಾಗಿದೆ ಅಂತ ನನಗೆ ಅನ್ನಿಸ್ತಿದೆ. ಶ್ರೇಯಾ ನಿಧಾನವಾಗಿ ಎದ್ದು ನಿಂತಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು, ಆದರೆ ಅವುಗಳಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಹೊಳಪು ಕಾಣಿಸ್ತಿತ್ತು. ನಿಜವಾಗಿಯೂ ನೀವು ನನ್ನನ್ನು ಮತ್ತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಬಲ್ಲಿರಾ ಎಂದು ಅವಳು ಸಂಕೋಚದಿಂದ ಕೇಳಿದಳು. ನೀನು ನಿಜವಾಗಿ ಹೊಸ ಜೀವನ ಆರಂಭಿಸಲು ಬಯಸೋದಾದರೆ ಹೌದು ಎಂದು ರವಿ ಹೇಳಿದನು. ಶ್ರೇಯಾ ತನ್ನನ್ನು ತಾನು ನಿಭಾಯಿಸಿಕೊಳ್ಳುವಂತೆ ಕೆಲವು ಹೆಜ್ಜೆ ಹಿಂದೆ ಸರಿದಳು. ಆದರೆ ನಾನೀಗ ಅದೇ ಹುಡುಗಿಯಲ್ಲ. ನನ್ನ ಬಳಿ ಏನೂ ಇಲ್ಲ, ಹಣವಿಲ್ಲ, ಹೆಸರಿಲ್ಲ, ಗುರುತಿಲ್ಲ ಎಂದಳು. ರವಿ ಒಂದು ಸಣ್ಣ ನಗುವಿನೊಂದಿಗೆ ಉತ್ತರಿಸಿದನು, ನನಗೆ ಎಂದಿಗೂ ಇವುಗಳ ಅಗತ್ಯವಿರಲಿಲ್ಲ. ಅವನ ಈ ಮಾತುಗಳು ನೇರವಾಗಿ ಅವಳ ಹೃದಯಕ್ಕೆ ಇಳಿದವು. ಸ್ವಲ್ಪ ಸಮಯದ ನಂತರ ಶ್ರೇಯಾ ಮೆಲ್ಲನೆ ಹೇಳಿದಳು, ನನಗೆ ಒಂದು ಅವಕಾಶ ಕೊಡಿ. ಈ ಬಾರಿ ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ, ಮನೆಯನ್ನು, ಸಂಬಂಧಗಳನ್ನು ಮತ್ತು ನನ್ನನ್ನು ಕೂಡ. ರವಿ ತಲೆ ಆಡಿಸಿದನು. ಸರಿ, ನಡಿ. ಇಬ್ಬರು ಸುರೇಶ್ ವಾಸವಿದ್ದ ಆ ಮನೆಯ ಕಡೆಗೆ ಮರಳಿದರು. ಬಾಗಿಲಿಗೆ ತಲುಪುತ್ತಿದ್ದಂತೆ ಸುರೇಶ್ ಮತ್ತು ಅವನ ಪತ್ನಿ ಇಬ್ಬರು ದಂಗಾದರು. ತಮ್ಮ ಮನೆಯ ಕೆಲಸದಾಕೆ ಮತ್ತು ದೊಡ್ಡ ಅಧಿಕಾರಿಯ ನಡುವೆ ಏನು ಸಂಬಂಧ ಎಂಬುದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ರವಿ ಅತ್ಯಂತ ಶಾಂತ ರೀತಿಯಲ್ಲಿ ಹೇಳಿದನು, ಇಂದಿನಿಂದ ಇವಳು ಇಲ್ಲಿ ಕೆಲಸ ಮಾಡೋದಿಲ್ಲ. ಸುರೇಶ್ ಗಾಬರಿಯಾದನು. ಸರ್, ಇವಳಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ, ನಮಗೆ ಇವಳ ಅಗತ್ಯವಿದೆ ಎಂದು ಅವಸರದಿಂದ ಹೇಳಿದನು. ರವಿ ಶಾಂತ ಧ್ವನಿಯಲ್ಲಿ ಉತ್ತರಿಸಿದನು,
ತಪ್ಪು ಇವಳದ್ದಲ್ಲ, ಇವಳು ನನ್ನ ಪತ್ನಿ. ಇದನ್ನು ಕೇಳಿದೊಡನೆ ದಂಪತಿಗಳಿಬ್ಬರು ಸ್ತಬ್ಧರಾದರು. ತಾವು ಕೇಳಿದ್ದು ತಪ್ಪಿರಬಹುದು ಅಂತ ಅವರಿಗೆ ಎನ್ನಿಸಿತು. ಶ್ರೇಯಾ ತಲೆ ತಗ್ಗಿಸಿದಳು. ನಾಚಿಕೆ ಮತ್ತು ಭಾವನೆಗಳಿಂದ ಅವಳ ಮುಖ ಕೆಂಪಾಗಿತ್ತು. ರವಿ ಮುಂದೆ ಏನನ್ನೂ ವಿವರಿಸಲಿಲ್ಲ. ಅವನು ಕೇವಲ ಇವಳ ಸಾಮಾನುಗಳನ್ನು ಕೊಟ್ಟು ಬಿಡಿ ಎಂದನು. ಕೆಲವೇ ನಿಮಿಷಗಳಲ್ಲಿ ಒಂದು ಸಣ್ಣ ಬ್ಯಾಗ್ ತಂದು ಕೊಡಲಾಯಿತು. ಅದರಲ್ಲಿ ಬಹುಶಃ ಅವಳ ಇಡೀ ಜೀವನವೇ ಅಡಗಿತ್ತು. ರವಿ ಬ್ಯಾಗ್ ಎತ್ತಿಕೊಂಡು ಏನೂ ಮಾತನಾಡದೆ ಹೊರಗೆ ನಡೆದನು. ಶ್ರೇಯಾ ಅವನ ಹಿಂದೆಯೇ ಹೋದಳು. ಕಾರಿನಲ್ಲಿ ಕುಳಿತುಕೊಳ್ಳುವಾಗ ಅವಳ ಕೈಗಳು ನಡುಗುತ್ತಿದ್ದವು. ಬಹುಶಃ ಈ ಕನಸು ಎಲ್ಲಿ ಒಡೆದು ಹೋಗುತ್ತದೋ ಎಂಬ ಭಯ ಅವಳಲ್ಲಿತ್ತು. ಕಾರು ಹೊರಟಿತು. ನಗರದ ಬೆಳಕು ರಸ್ತೆಗಳ ಮೇಲೆ ಹರಡುತ್ತಿತ್ತು. ಆದರೆ ಇಬ್ಬರು ಮೌನವಾಗಿದ್ದರು. ಬಹಳ ಹೊತ್ತಿನ ನಂತರ ಶ್ರೇಯಾ ಮೆಲ್ಲನೆ ಹೇಳಿದಳು, ಧನ್ಯವಾದಗಳು. ರವಿ ಸ್ಟೇರಿಂಗ್ನಿಂದ ದೃಷ್ಟಿ ಸರಿಸದೆ ಉತ್ತರಿಸಿದನು, ಈಗ ಧನ್ಯವಾದಗಳ ಅಗತ್ಯವಿಲ್ಲ, ಬರೀ ಜೊತೆಯಾಗಿರು. ಸ್ವಲ್ಪ ಸಮಯದ ನಂತರ ಕಾರು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಮುಂದೆ ನಿಂತಿತು. ಶ್ರೇಯಾ ಮೇಲೆ ನೋಡಿದಳು. ಎತ್ತರದ ಕಟ್ಟಡ, ಸ್ವಚ್ಛವಾದ ಆವರಣ, ಭದ್ರತಾ ಸಿಬ್ಬಂದಿ, ಇದೆಲ್ಲವನ್ನ ನೋಡಿ ತಾನಿಲ್ಲಿ ವಾಸಿಸಲಿದ್ದೇನೆ ಎಂದು ಅವಳಿಗೆ ನಂಬಲಾಗಲಿಲ್ಲ. ಮನೆಯ ಬಾಗಿಲು ತೆರೆಯಿತು. ಒಳಗೆ ಅಚ್ಚುಕಟ್ಟಾಗಿ ಅಲಂಕರಿಸಿದ ಫ್ಲ್ಯಾಟ್ ಇತ್ತು. ಆದರೆ ಬಹಳ ಸಾಧಾರಣವಾಗಿತ್ತು. ಯಾವುದೇ ಪ್ರದರ್ಶನ ಇರಲಿಲ್ಲ, ಯಾವುದೇ ಅನಗತ್ಯ ವಸ್ತುಗಳಿರಲಿಲ್ಲ. ಶ್ರೇಯಾ ಒಳಗೆ ಬಂದು ಸುತ್ತಲೂ ನೋಡಲಾರಂಭಿಸಿದಳು. ಅವಳ ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿ ಬಂತು. ಆದರೆ ಈ ಬಾರಿ ಕಾರಣ ಬೇರೆಯಾಗಿತ್ತು. ನಾನು ಈ ಮನೆಗೆ ಅರ್ಹಳಲ್ಲ ಎಂದು ಅವಳು ಮೆಲ್ಲನೆ ಹೇಳಿದಳು. ರವಿ ಮೊದಲ ಬಾರಿಗೆ ಅವಳನ್ನು ನೇರವಾಗಿ ನೋಡಿ ಹೇಳಿದನು, ಮನೆ ಅರ್ಹತೆಯಿಂದಲ್ಲ, ಅದನ್ನು ನಿಭಾಯಿಸೋದ್ರಿಂದ ಆಗುತ್ತದೆ. ಇದನ್ನು ಕೇಳಿದೊಡನೆ ಶ್ರೇಯಾಳ ಕಣ್ಣುಗಳಿಂದ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯಿತು. ಆ ಮಾತುಗಳನ್ನು ತನ್ನೊಳಗೆ ಇಳಿಸಿಕೊಳ್ಳುವಂತೆ ಅವಳು ತಲೆ ತಗ್ಗಿಸಿದಳು. ಇಷ್ಟು ವರ್ಷಗಳಲ್ಲಿ ಅವಳು ಬಹಳಷ್ಟನ್ನ ಕಳೆದುಕೊಂಡಿದ್ದಳು. ಆದರೆ ಇಂದು ಅವಳಿಗೆ ಮೊದಲ ಬಾರಿಗೆ ಎಲ್ಲವೂ ಮುಗಿದು ಹೋಗಿಲ್ಲ ಅಂತ ಅನ್ನಿಸ್ತು. ಆ ರಾತ್ರಿ ಇಬ್ಬರು ಹೆಚ್ಚು ಮಾತನಾಡಲು ಸಾಧ್ಯವಾಗಲಿಲ್ಲ. ಶ್ರೇಯಾ ಮನೆಯ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತು ಸಮಯ ಕಳೆದಳು. ಎಲ್ಲಿಂದ ಆರಂಭಿಸಬೇಕು, ಏನು ಮಾಡಬೇಕು, ಹೇಗೆ ಇರಬೇಕು ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ರವಿ ಇಷ್ಟೇ ಹೇಳಿದನು, ದಣಿದಿರ್ಬೋದು, ವಿಶ್ರಾಂತಿ ತೆಗೆದುಕೋ. ಅವನ ಧ್ವನಿಯಲ್ಲಿ ಯಾವುದೇ ಆರೋಪವಿರಲಿಲ್ಲ, ಕೇವಲ ಸಾಮಾನ್ಯ ನಡವಳಿಕೆ ಇತ್ತು. ಮರುದಿನ ಬೆಳಿಗ್ಗೆ ರವಿ ಕಣ್ಣು ಬಿಟ್ಟಾಗ ಅಡುಗೆ ಮನೆಯಿಂದ ಪಾತ್ರೆಗಳ ಸಣ್ಣ ಸದ್ದು ಕೇಳಿಸ್ತಿತ್ತು. ಅವನು ಹೊರಗೆ ಬಂದು ನೋಡಿದಾಗ ಶ್ರೇಯಾ ಟೀ ಮಾಡುತ್ತಿದ್ದಳು. ಅವಳು ಯಾವುದೇ ತಪ್ಪಾಗದಂತೆ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಿದ್ದಳು. ಮೇಜಿನ ಮೇಲೆ ಈಗಾಗಲೇ ಉಪಹಾರ ಸಿದ್ಧವಾಗಿತ್ತು. ಇಷ್ಟು ಬೇಗ ಯಾಕೆದ್ದೆ ಎಂದು ರವಿ ಕೇಳಿದನು. ಶ್ರೇಯಾ ಸ್ವಲ್ಪ ಗಾಬರಿಯಾಗಿ, ಕೆಲಸ ಮಾಡಿ ರೂಢಿಯಾಗಿದೆ ಎಂದು ಮೆಲ್ಲನೆ ಹೇಳಿದಳು. ರವಿ ಏನೂ ಹೇಳಲಿಲ್ಲ. ಅವನು ಚಹಾದ ಕಪ್ಪೆತ್ತಿಕೊಂಡು ಮೌನವಾಗಿ ಕುಡಿಯತೊಡಗಿದನು. ಹಲವು ವರ್ಷಗಳ ನಂತರ ಇಬ್ಬರು ಒಂದೇ ಮನೆಯಲ್ಲಿ ಕುಳಿತಿದ್ದರು. ಆದರೆ ಈಗ ಅವರ ನಡುವೆ ಪ್ರದರ್ಶನದ ಪ್ರೀತಿ ಇರಲಿಲ್ಲ. ಬದಲಾಗಿ ಒಂದು ಶಾಂತವಾದ ಅಂತರವಿತ್ತು. ಅದು ಸಮಯ ಕಳೆದಂತೆ ಮಾತ್ರ ದೂರವಾಗಲು ಸಾಧ್ಯವಿತ್ತು. ದಿನಗಳು ಕಳೆದವು. ಶ್ರೇಯಾ ಮನೆಗೆಲಸಗಳನ್ನು ನಿಭಾಯಿಸತೊಡಗಿದಳು. ಅವಳು ಯಾವುದರಲ್ಲೂ ಕೊರತೆ ಮಾಡುತ್ತಿರಲಿಲ್ಲ. ಸ್ವಚ್ಛತೆ, ಅಡುಗೆ, ವ್ಯವಸ್ಥೆ ಎಲ್ಲವನ್ನೂ ಪೂರ್ಣ ಮನಸ್ಸಿನಿಂದ ಮಾಡುತ್ತಿದ್ದಳು. ಈಗ ಅವಳಿಗೆ ಯಾವುದೇ ಬೇಡಿಕೆ ಇರಲಿಲ್ಲ, ಯಾವುದೇ ದೂರು ಇರಲಿಲ್ಲ. ಅವಳು ಕೇವಲ ಶಾಂತವಾಗಿದ್ದು ತನ್ನ ಕೆಲಸ ಮಾಡುತ್ತಿದ್ದಳು. ರವಿ ಕೂಡ ನಿಧಾನವಾಗಿ ಸಹಜವಾಗತೊಡಗಿದನು. ಆಫೀಸ್ನಿಂದ ಹಿಂತಿರುಗಿದಾಗ ಈಗ ಮನೆಯಲ್ಲಿ ನೀರವ ಮೌನವಿರದೆ ಒಂದು ಆತ್ಮೀಯತೆ ಅನುಭವಕ್ಕೆ ಬರುತ್ತಿತ್ತು. ಒಂದು ದಿನ ಅವನು ನೋಡಿದನು. ಶ್ರೇಯಾ ಬಾಲ್ಕನಿಯಲ್ಲಿ ನಿಂತು ಹಳ್ಳಿಯ ಬಗ್ಗೆ ಕೇಳುತ್ತಿದ್ದಳು. ಅಪ್ಪ ಅಮ್ಮ ಹೇಗಿದ್ದಾರೆ, ತಂಗಿ ಹೇಗಿದ್ದಾಳೆ? ಅವಳ ಧ್ವನಿಯಲ್ಲಿ ನಿಜವಾದ ಕಾಳಜಿ ಇತ್ತು. ಕೆಲವು ದಿನಗಳ ನಂತರ ರವಿ ಅವಳನ್ನು ತನ್ನ ಹಳ್ಳಿಗೆ ಕರೆದೊಯ್ದನು. ಪೋಷಕರು ಮೊದಲು ದಂಗಾದರು, ನಂತರ ಮೌನವಾದರು. ಅವರಿಗೆ ಎಲ್ಲವೂ ತಿಳಿದಿತ್ತು. ಆದರೆ ಮಗನ ಸಂತೋಷವನ್ನ ನೋಡಿ ಅವರು ಏನೂ ಹೇಳಲಿಲ್ಲ. ಶ್ರೇಯಾ ಅವರ ಮುಂದೆ ತಲೆ ತಗ್ಗಿಸಿ ನಿಂತು ಮೆಲ್ಲನೆ ಹೇಳಿದಳು, ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ತಾಯಿಯ ಕಣ್ಣುಗಳು ತುಂಬಿ ಬಂದವು. ಅವಳನ್ನ ಆಲಂಗಿಸಿಕೊಂಡರು. ತಂದೆ ಕೂಡ ಅವಳ ತಲೆಯ ಮೇಲೆ ಕೈ ಇಟ್ಟರು. ಆ ಕ್ಷಣ ಶ್ರೇಯಾಳಿಗೆ ತಾನು ನಿಜವಾಗಿಯೂ ಮನೆಗೆ ಮರಳಿದ್ದೇನೆ ಅಂತ ಅನ್ನಿಸ್ತು. ಸಮಯ ಕಳೆದಂತೆ ಸಂಬಂಧಗಳು ಮತ್ತೆ ಚಿಗುರಿದವು. ಈ ಬಾರಿ ಅವುಗಳಲ್ಲಿ ಅಹಂಕಾರವಿರಲಿಲ್ಲ, ಕೇವಲ ತಿಳುವಳಿಕೆ ಇತ್ತು. ರವಿ ಮತ್ತು ಶ್ರೇಯಾ ಈಗ ಮೊದಲಿನಂತೆ ಪ್ರೇಮಿಗಳಾಗಿರದೆ ಜವಾಬ್ದಾರಿಯುತ ಸಂಗಾತಿಗಳಾಗಿದ್ದರು. ಕೆಲವು ತಿಂಗಳ ನಂತರ ಒಂದು ದಿನ ಶ್ರೇಯಾ ಸಂಕೋಚದಿಂದ ಹೇಳಿದಳು, ನಿಮಗೆ ಇಷ್ಟವಿದ್ರೆ ನಾವು ಮತ್ತೆ ಮದುವೆ ಆಗ್ಬೋದು, ಈ ಬಾರಿ ಎಲ್ಲರ ಮುಂದೆ. ರವಿ ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ನಗು ನಗುತ್ತಾ ಹೇಳಿದನು, ಈ ಬಾರಿ ಓಡಿ ಹೋಗಿಯಲ್ಲ, ಸಂಪೂರ್ಣ ಕುಟುಂಬದ ಜೊತೆ, ಸಾಧಾರಣವಾಗಿ, ಯಾವುದೇ ಪ್ರದರ್ಶನವಿಲ್ಲದೆ. ಇಬ್ಬರು ಮರು ಮದುವೆಯಾದರು. ಈ ಬಾರಿ ಯಾವುದೇ ಹಠವಿರಲಿಲ್ಲ, ಯಾವುದೇ ಒತ್ತಡವಿರಲಿಲ್ಲ, ಕೇವಲ ತಿಳುವಳಿಕೆ ಮತ್ತು ಗೌರವವಿತ್ತು. ಮದುವೆಯ ನಂತರ ಅವರ ಜೀವನ ಶಾಂತ ಮತ್ತು ಸ್ಥಿರವಾಯಿತು. ಈಗ ಶ್ರೇಯಾ ಸಣ್ಣ ಸಣ್ಣ ವಿಷಯಗಳಲ್ಲೇ ಸಂತೋಷ ಪಡುತ್ತಿದ್ದಳು. ಮನೆಯ ಅಡುಗೆ, ಕುಟುಂಬದ ಮಾತುಗಳು, ಸಂಜೆಯ ಚಹಾ. ನಿಜವಾದ ಸುಖ ಪ್ರದರ್ಶನದಲ್ಲಿಲ್ಲ, ಆತ್ಮೀಯತೆಯಲ್ಲಿದೆ ಎಂಬುದು ಅವಳಿಗೆ ಅರ್ಥವಾಯಿತು.
ಒಂದು ಸಂಜೆ ಇಬ್ಬರು ಟೆರೇಸ್ ಮೇಲೆ ಕುಳಿತಿದ್ದರು. ಗಾಳಿ ಸ್ವಲ್ಪ ತಂಪಾಗಿತ್ತು. ಕೆಳಗೆ ಮೊಹಲ್ಲಾದ ಮಕ್ಕಳ ಸದ್ದು ಕೇಳಿಸ್ತಿತ್ತು. ಶ್ರೇಯಾ ಮೆಲ್ಲನೆ ಹೇಳಿದಳು, ಅಂದು ನೀವು ನನ್ನನ್ನು ಬಿಟ್ಟಿದ್ದರೆ ಬಹುಶಃ ನಾನು ಬದುಕಿರುತ್ತಿರಲಿಲ್ಲ. ರವಿ ಆಕಾಶದತ್ತ ನೋಡುತ್ತಾ ಉತ್ತರಿಸಿದನು, ಕೆಲವೊಮ್ಮೆ ಜೀವನ ನಮ್ಮನ್ನ ಕೆಳಗೆ ಬೀಳಿಸಿ ಎಚ್ಚರಿಕೆಯಿಂದ ನಡೆಯುವುದು ಹೇಗೆ ಅಂತ ಕಲಿಸುತ್ತದೆ. ಸ್ವಲ್ಪ ಸಮಯ ಇಬ್ಬರು ಮೌನವಾಗಿದ್ದರು. ನಂತರ ಶ್ರೇಯಾ ಅವನ ಕೈ ಹಿಡಿದುಕೊಂಡಳು. ಯಾವುದೇ ಭಯವಿಲ್ಲದೆ, ಯಾವುದೇ ಹಿಂಜರಿಕೆ ಇಲ್ಲದೆ. ಆ ಕೈಯಲ್ಲಿ ಈಗ ಯಾವುದೇ ಪ್ರದರ್ಶನವಿರಲಿಲ್ಲ, ಕೇವಲ ಸತ್ಯವಾದ ಸಾಂಗತ್ಯವಿತ್ತು. ಮುಳುಗುವ ಸೂರ್ಯನ ಬೆಳಕಿನಲ್ಲಿ ಇಬ್ಬರ ನೆರಳುಗಳು ಒಂದಾಗುತ್ತಿದ್ದವು. ಅವರ ಜೀವನ ಮತ್ತೆ ಒಂದಾದಂತೆ, ಈ ಬಾರಿ ಶಾಶ್ವತವಾಗಿ. ಗೆಳೆಯರೇ, ಈ ಕಥೆಯಿಂದ ನಮಗೆ ಕಲಿಯಲು ಸಿಗುವ ಪಾಠವೇನೆಂದರೆ, ಪ್ರೀತಿ ಎಂದರೆ ಕೇವಲ ಜೊತೆಗಿರುವುದಲ್ಲ, ಬದಲಾಗಿ ಕಷ್ಟದ ಸಮಯದಲ್ಲಿಯೂ ಸಂಬಂಧವನ್ನ ನಿಭಾಯಿಸೋದಾಗಿದೆ. ಹಣ, ಐಷಾರಾಮಿ ಮತ್ತು ಪ್ರದರ್ಶನಗಳು ಸ್ವಲ್ಪ ಸಮಯದವರೆಗೆ ಸಂತೋಷ ನೀಡಬಹುದು, ಆದರೆ ನಿಜವಾದ ಸುಖ ತಿಳುವಳಿಕೆ, ತ್ಯಾಗ ಮತ್ತು ನಂಬಿಕೆಯಲ್ಲಿ ಮಾತ್ರ ಸಿಗುತ್ತದೆ. ತಪ್ಪು ನಿರ್ಧಾರಗಳು ಮನುಷ್ಯನನ್ನ ಕೆಳಗೆ ಬೀಳಿಸಬಹುದು, ಆದರೆ ನಿಜವಾದ ಪಶ್ಚಾತ್ತಾಪ ಮತ್ತು ಬದಲಾವಣೆ ಅವನನ್ನ ಮತ್ತೆ ಎತ್ತಿ ನಿಲ್ಲಿಸಬಹುದು. ಸಮಯ ಪ್ರತಿಯೊಬ್ಬರಿಗೂ ಅವರ ತಪ್ಪಿನ ಅರಿವು ಮೂಡಿಸುತ್ತದೆ, ಆದರೆ ಯಾರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಬದಲಾಗುತ್ತಾರೋ ಅವರೇ ನಿಜವಾಗಿ ಬಲಿಷ್ಠರು. ಈಗ ನೀವು ಹೇಳಿ, ಒಂದು ವೇಳೆ ನೀವು ರವಿಯ ಜಾಗದಲ್ಲಿರುತ್ತಿದ್ದರೆ ನಿಮ್ಮನ್ನು ಬಿಟ್ಟು ಹೋದ ಮನುಷ್ಯನಿಗೆ ಎರಡನೇ ಅವಕಾಶ ನೀಡ್ತಿದ್ರಾ? ಮತ್ತು ನೀವು ಶ್ರೇಯಾಳ ಜಾಗದಲ್ಲಿದ್ದರೆ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಮರಳಿ ಬರುವ ಧೈರ್ಯ ಮಾಡ್ತಿದ್ರಾ? ನಿಮ್ಮ ಅಭಿಪ್ರಾಯವನ್ನ ಖಂಡಿತವಾಗಿ ಬರೆಯಿರಿ, ಯಾಕಂದ್ರೆ ನಿಮ್ಮ ಆಲೋಚನೆ ಇನ್ನೊಬ್ಬರಿಗೆ ಪಾಠವಾಗಬಹುದು. ಈ ಹೃದಯ ಸ್ಪರ್ಶಿ ಮತ್ತು ಸಂಬಂಧಗಳ ಸತ್ಯವನ್ನ ತೋರಿಸುವ ಕಥೆ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮನದ ಮಾತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್. ಜೈ ಹಿಂದ್.